ಭಾರತ ಅನ್ನೋದು ಬಹುಸಂಖ್ಯಾತ ಹಿಂದೂಗಳನ್ನೇ ಹೊಂದಿರುವ ರಾಷ್ಟ್ರ. ಈ ದೇಶದಲ್ಲಿ ಹಿಂದೂಗಳು ಆಧ್ಯಾತ್ಮ ಮತ್ತು ಆಚರಣೆಗಳನ್ನು ಆಚರಿಸಿಕೊಂಡು ಬಂದವರು. ಹಿಂದೂಗಳ ಪಾಲಿಗೆ ಗೋವು ಎಂಬುದು ಕೇವಲ ಪ್ರಾಣಿಯಲ್ಲ, ಬದಲಾಗಿ ಅದೊಂದು ದೇವತಾ ಸ್ವರೂಪ. ಹಾಗಾಗಿ ಗೋವನ್ನ ಹಿಂದೂಗಳು ಮಾತೆ ಎಂದು ಪೂಜಿಸುತ್ತಾರೆ. ಭಾವನೆಗಳಿಗೆ ಬೆಲೆ ಕೊಟ್ಟ ಸರ್ಕಾರಗಳು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯಾಗಬಾರದೆಂಬ ಉದ್ದೇಶದಿಂದ ಗೋಹತ್ಯೆಯನ್ನು ನಿಷೇಧ ಮಾಡಿದೆ. ಹೀಗಿರುವಾಗ ಕರ್ನಾಟಕದಲ್ಲಿ ಗೋಹತ್ಯೆ ಅನ್ನೋದು ಅಪರಾಧ ಕೃತ್ಯ. ಯಾರೇ ಆಗಲಿ ಯಾವುದೇ ಕಾರಣಕ್ಕಾಗಲಿ ಗೋಹತ್ಯೆಯನ್ನ ಮಾಡಬಾರದೆಂಬ ಕಾನೂನಿದೆ. ಈ ದೃಶ್ಯಗಳನ್ನು ನೋಡಿದ್ರೆ ಕಾನೂನಿನ ಭಯ ಅನ್ನೋದು ರಾಜ್ಯದಲ್ಲಿ ಇದೆಯೋ ಇಲ್ವೋ ಅನಿಸುತ್ತೆ. ಈ ರೀತಿ ನೂರಾರು ಗೋವುಗಳ ಚರ್ಮಗಳನ್ನು ಸಾಗಿಸುತ್ತಿರುವ ಈ ವಾಹನ ಸಿಕ್ಕಿರೋದು ಬೇರೆಲ್ಲೋ ಅಲ್ಲ, ನಮ್ಮದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಗರ ಪ್ರದೇಶದಲ್ಲಿ. ನೂರಾರು ಗೋವು ಚರ್ಮಗಳನ್ನ ಹೊತ್ತ ಅಪೆ ಆಟೋ ವಾಹನ ರಸ್ತೆಯಲ್ಲಿ ಹೋಗುವಾಗ ವಾಹನದಿಂದ ರಸ್ತೆಯುದ್ದಕ್ಕೂ ರಕ್ತ ಸುರಿಯುತ್ತಿದ್ದುದನ್ನ ರಸ್ತೆ ಇಕ್ಕೆಲೆಗಳಲ್ಲಿ ನಿಂತಿದ್ದ ಜನರು ಗಮನಿಸುತ್ತಾರೆ. ರಕ್ತ ಸುರಿಯುತ್ತಿದ್ದುದನ್ನ ಗಮನಿಸಿದ ಸಾರ್ವಜನಿಕರು ವಾಹನವನ್ನ ತಡೆದು ನಿಲ್ಲಿಸಿ ಚಾಲಕನನ್ನ ವಾಹನದಲ್ಲಿ ಏನಿದೆ, ಈ ರೀತಿ ರಕ್ತ ಸುರಿಯುತ್ತಿದೆ ಎಂದು ಪ್ರಶ್ನಿಸಿದಾಗ ಚಾಲಕ ಕುರಿ ಚರ್ಮ ಎಂದು ಹೇಳಿದ್ದಾನೆ. ಅನುಮಾನಗೊಂಡ ಸಾರ್ವಜನಿಕರು ವಾಹನವನ್ನ ತಪಾಸಣೆ ಮಾಡುತ್ತಾರೆ. ತಪಾಸಣೆ ಮಾಡಿದ ಸಾರ್ವಜನಿಕರಿಗೆ ನಿಜಕ್ಕೂ ಶಾಕ್ ಆದಿತ್ತು. ನೋಡಿದರೆ ಆ ಅಪೆ ಆಟೋ ವಾಹನದ ತುಂಬಾ ನೂರಾರು ಗೋವುಗಳ ಮೈಚರ್ಮಗಳು. ಗೋ ಚರ್ಮಗಳನ್ನ ನೋಡಿದ ಅಲ್ಲಿದ್ದ ಅಷ್ಟೂ ಮಂದಿ ಸಾರ್ವಜನಿಕರು ಒಂದು ಕ್ಷಣ ದಂಗಾಗಿ ಹೋಗ್ತಾರೆ. ನಂತರ ವಾಹನದ ಚಾಲಕನನ್ನ ಈ ಲೋಡನ್ನು ತರುತ್ತಿದ್ದೀರಿ, ಎಲ್ಲಿಗೆ ಕೊಂಡೊಯ್ಯುತ್ತಿದ್ದೀರಿ ಎಂದು ಪ್ರಶ್ನಿಸುತ್ತಾರೆ. ಮುಂದುವರೆದು ಈ ವಾಹನದ ಮಾಲೀಕರು ಯಾರು, ಅವರ ಹೆಸರೇನು ಎಂದು ಪ್ರಶ್ನಿಸುತ್ತಾರೆ. ನಮ್ಮ ಪ್ರತಿನಿಧಿಯ ಪ್ರಶ್ನೆಗೆ ಉತ್ತರಿಸಿದ ವಾಹನದ ಚಾಲಕ, ಈ ವಾಹನ ಗೌರಿಬಿದನೂರಿನ ಟಿಪ್ಪು ನಗರದ ಹಜಾರ್ ಎಂಬುವರದ್ದು ಮತ್ತು ಈ ಲೋಡ್ ಅವರದ್ದೇ, ಮತ್ತು ನನಗೆ ಈ ವಾಹನದಲ್ಲಿ ಕುರಿ ಚರ್ಮ ಇದೆ ಎಂದು ಹೇಳಿ ಲೋಡ್ ಬೇರೆಡೆ ಅನ್ಲೋಡ್ ಮಾಡಲು ಹೇಳಿದರು. ನಾನು ಆ ಕೆಲಸ ಮಾಡುತ್ತಿದ್ದೇನಷ್ಟೇ, ನನಗೆ ಏನೂ ಗೊತ್ತಿಲ್ಲ ಎಂದು ಹೇಳಿದ್ದಾನೆ. ಇದೇ ವೇಳೆ ಸಾರ್ವಜನಿಕರು ವಾಹನ ತಡೆದು ನಿಲ್ಲಿಸಿದಾಗ ಈ ಮಾಹಿತಿ ಪಡೆದ ಅನ್ಯ ಕೋಮಿನ ಒಂದಷ್ಟು ಮಂದಿ ಸ್ಥಳಕ್ಕೆ ಧಾವಿಸಿ ಸದರಿ ವಾಹನವನ್ನ ಬೇರೆಡೆಗೆ ಸಾಗಿಸುವ ಕೆಲಸವನ್ನು ಕೂಡ ಮಾಡುತ್ತಾರೆ. ಆದರೆ ಅಲ್ಲಿದ್ದ ಸಾರ್ವಜನಿಕರು ಆ ಕೆಲಸವನ್ನು ಮಾಡಲು ಬಿಡದೆ ಪೊಲೀಸರಿಗೆ ವಿಚಾರ ಮುಟ್ಟಿಸುತ್ತಾರೆ. ಘಟನಾ ಸ್ಥಳಕ್ಕೆ ಧಾವಿಸಿದ ಗೌರಿಬಿದನೂರು ನಗರ ಠಾಣಾ ಪೊಲೀಸರು ಗುಂಪನ್ನು ಚದುರಿಸಿ ಈ ಕುರಿತು ವಾಹನ ಮಾಲೀಕನಾದ ಟಿಪ್ಪು ನಗರದ ಹಜಾರ್ ಮತ್ತು ವಾಹನ ಚಾಲಕ ಶ್ರೀನಿವಾಸ್ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಭಾರತ ಎನ್ನುವ ರಾಷ್ಟ್ರ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಎಲ್ಲಾ ಧರ್ಮದವರು ಬಂಧು ಬಾಂಧವರಂತೆ ಬದುಕುತ್ತಿದ್ದಾರೆ. ಅದಕ್ಕೆ ಬೆಲೆ ಕೊಡದ ಕೆಲವು ಘಾತುಕ ಮನಸ್ಥಿತಿಗಳು ಈ ರೀತಿಯ ಕೆಲಸಗಳನ್ನು ಮಾಡುತ್ತಾ ಆಗಾಗ ಜನರ ಶಾಂತಿ ಕದಡುವ ಕೆಲಸ ಮಾಡುತ್ತಿರುತ್ತಾರೆ. ಅಂತಹ ಮನಸ್ಥಿತಿಗಳಿಗೆ ಸದ್ಬುದ್ಧಿ ಪ್ರಾಪ್ತಿಯಾಗಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ವರದಿ ಸ್ವಾಗತ್, ಗೌರಿಬಿದನೂರು.